ವೆಯ್ಟ್ ಅಮ್ಮ ಬರ್ತಾವ್ರೆ ಅಮ್ಮ ಇನ್ನೊಂದೈತೆ ಗೈಸ್ ಬಟ್ ಇದ್ರ ಮೇಲೆಲ್ಲ ಹಾಕಿದ್ರೆ ಏನಿಲ್ಲ ಮೇಕಪ್ಪು ಸೀರೆ ಎಲ್ಲ ಇದಾಗುತ್ತೆ ಅಂತ ಬಿಟ್ಟು ಗೈಸ್ ಕ್ಯಾಮ್ರಾ ಗೈಸ್ ನನ್ನ ಮೇಲೆ ಹೊಡೆದ್ಬಿಟ್ರು ಅಯ್ಯೋ ನನ್ನೇ ನೆನೆಸ್ಬಿಟ್ರಲ್ಲ ನನ್ನೇ ನೆನೆಸ್ಬಿಟ್ರು ನೋಡಿ ಗೈಸ್ ಎಲ್ಲರೂ ಲೋಫರ್ ಅಂತಾರೆ ನನ್ ದೇವ್ರ ಹಣ್ಣಿಂಗು ನನ್ ಬಟ್ಟೆ ಚೇಂಜ್ ಮಾಡಕ್ ಆಗ ಹೊಟ್ಟೆ ನೋಡ್ತೈತೆ ನಿನ್ ಮೇಲೆ ಹಣ್ಣಿಗೂ ಸಂದಿರೋ ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋನ ಮಾಡ್ಬೇಕಂತ ಬಂದಿದ್ದೀನಿ. ಸೊ ಇಷ್ಟು ದಿನ ಏನಕ್ಕೆ ನಾನು ವಿಡಿಯೋ ಮಾಡಿಲ್ಲ ಅಂದರೆ ಸುಮಾರು ಡಿಪ್ರೆಷನ್ಸ್, ಅಂದರೆ ಹೆಂಗೆ ಅಂದರೆ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಕೆಲ್ಸದ ಕಡೆ ಒಂದು ಕಡೆ ಅದೊಂದು ಪ್ರಾಬ್ಲಮ್, ಆದರೆ ಇಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್, ಮಿಡಲ್ ಕ್ಲಾಸ್ ಅಂತ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ನಾನು ಈ ಥರ ವೀಡಿಯೋಸ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಗ್ಯಾಪ್ ಆಯಿತು. ಸೊ ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಪ್ಪ ಅಂದರೆ ವಾಟರ್ ಬಲೂನ್ ಪ್ರ್ಯಾಂಕು. ವೈಫಿಗೆ ಆಲ್ರೆಡಿ ಗೊತ್ತಿದೆ. ಸೊ ಅವರು ಇವಾಗ ಫಂಕ್ಷನ್ಗೆ ಹೋಗಿದ್ದಾರೆ, ಎಲ್ಲೋ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ನಾನು ಈಗ ಅಮ್ಮನ ಮೇಲೆ ಮತ್ತು ವೈಫಿಗೆ ಆಲ್ರೆಡಿ ಗೊತ್ತಿದೆ, ಆದರೂ ವೈಫ್ಗೆ ಬಿಡಲ್ಲ, ವೈಫ್ಗೂ ಹೊಡಿತೀನಿ. ನೋಡೋಣ ಯಾವ ಥರ ಬರುತ್ತೆ. ಪಚ್ಚಿನೂ ಬರ್ಬೋದು ಮೇ ಬಿ, ಮೀನ್ಸ್ ನಮ್ಮ ಚಿಕ್ಕಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಪಚ್ಚಿ ಅಂದರೆ ಯಾರು ಅಂತ. ನೋಡೋಣ ಯಾವ ಥರ ಅವ್ರು ಬರ್ತಿದ್ದಂಗೆ ವಾಟರ್ ಬಲೂನ್ ಪ್ರ್ಯಾಂಕ್ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಇವಾಗ ತುಂಬಾ ಅವಶ್ಯಕತೆ ಇದೆ. ಯಾಕಂದರೆ ಕುಗ್ತಾ ಇದ್ದೀನಿ, ಒಂದೊಂದೇ ಸ್ಟೆಪ್ ಕೆಳಗಡೆ ಹಾಕೊಂಡು ತುಳಿತಾವ್ರೆ ಅಂತ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ. ಗೊತ್ತಿಲ್ಲ ಇನ್ನು ಎಷ್ಟು ಮಟ್ಟಿಗೆ ನಾನು ಹೋಗ್ತೀನಿ, ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅನ್ನೋ ಫ್ಯೂಚರಲ್ಲಿ ಗೊತ್ತಿಲ್ಲ ನನಗೆ. ಸೊ ಈ ತಕ್ಷಣಕ್ಕಂತೂ ನನ್ನ ವೀಡಿಯೋಸ್ನ ಡಿಸ್ಕಂಟಿನ್ಯೂ ಮಾಡೋಕೆ ಇಷ್ಟ ಇಲ್ಲ. ಯಾಕೆಂದರೆ ನಾನಿರೋ ಇವಾಗ ಪರಿಸ್ಥಿತಿಲಿ ನನಗೆ ಅದರಿಂದ ಆಚೆ ಬರಬೇಕು ಅಂದರೆ ಇದೊಂದೇ ಏನು ದಾರಿ ಅಂತಾರಲ್ಲ. ಸೊ ಹಂಗಾಗಿ ಈ ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸೊ ವಾಚ್ ಮಾಡಿ. ಇವಾಗ ತಾನೇ ವೈಫ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಹೊರಟಿದ್ದಾರೋ ಇಲ್ವಾ ಅಂತ. ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ವಾಟರ್ ಬಲೂನ್ಸು. ಸ್ವಲ್ಪ ಹೇರ್ ಸ್ಟೈಲು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅಸಹ್ಯವಾಗಿ ಬಂದ್ಬಿಡೈತೆ. ಯಾಕೆಂದರೆ ಫುಲ್ ಶಾರ್ಟ್ ಮಾಡ್ಸೋಕೆ ಹೋಗಿ ಯಾವುದೇ ಥರ ಏನೇನೋ ಆಗೋಯ್ತು. ಸೊ ಇವಾಗ ನೋಡಿ ಗೈಸ್, ಫುಲ್ ವಾಟರ್ ಬಲೂನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೈಟ್ಸ್ ಆನ್ ಮಾಡ್ಕೊಳ್ಳೋಣ. ಲೈಟ್ಸ್ ಆನ್ ಅದು ಕಲರ್ ಲೈಟ್ ಆನ್ ಆಗ್ತೈತೆ. ಸೊ ಗೈಸ್ ಐ ಥಿಂಕ್ ಇಷ್ಟು ಸಾಕು ಅನ್ಸುತ್ತೆ. ಸೊ ಇಲ್ಲಿ ನೋಡಿ, ಇದು ಯಾವುದೋ ನಾರ್ಮಲ್ ಟ್ಯಾಪ್ ಒಂದು ಹೊಡೆದೋಗ್ಬಿಟ್ಟೈತಲ್ಲ ಗೈಸ್, ಎರಡೇನೋ ಹೊಡೆದೋಗ್ಬಿಟ್ಟೈತೆ. 1 2 3 4 5 ಈ ಉಗುರಿರೋದ್ರಿಂದ 4 ಎಷ್ಟು ತುಂಬುವರೊಳಗೆ ಇದನ್ನೆಲ್ಲ ಫಿಲ್ ಮಾಡೋದ್ರೊಳಗೆ 5 ಎಷ್ಟೋ ಬಲೂನ್ ಹೊಡೆದೋಯ್ತು. ನನಗಂತೂ ತಲೆನೇ ಕೆಟ್ಟೋಯ್ತು ಗೈಸ್. ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಡೋರ್ ಓಪನ್ ಮಾಡ್ತಾರೆ, ಇಲ್ಲಿ ಡೋರ್ ಓಪನ್ ಮಾಡಿದಾಗ ನಾನು ಇಲ್ಲಿ ನಿಂತಿರ್ತೀನಿ. ಅವ್ರಿಗೆ ಹಿಂಗಿದ್ರು ಕಾಣಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾನ ಬಂದು ಅವ್ರಿಗೆ ಎದುರುಗಡೆ ಅಲ್ಲಿ ಬಂದಾಗ ಗ್ಲಾಸಲ್ಲಿ ಕಾಣಿಸುತ್ತೆ. ಸೊ ಕ್ಯಾಮ್ರಾ ಎಲ್ಲಾದರೂ ಕ್ಲೀನಾಗಿ ಸೇಫಾಗಿ ಇದ್ರ ಮೇಲೆ ಎಲ್ಲಾದರೂ ಇಟ್ಬಿಟ್ಟು ಕವರ್ ಮಾಡ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತೇಳಿ ಗೈಸ್. ಎಲ್ಲ ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿರಲ್ಲ, ಇದನ್ನು ನೋಡಿದ್ಮೇಲೂ ನಿಮಗೆ ಸ್ಕ್ರಿಪ್ಟ್ ಅಂತ ಅನ್ಸಿದ್ರೆ ನಾನೇನೋ ಮಾಡೋಕ್ಕಾಗಲ್ಲ ಗೈಸ್. ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೋಡಿದ್ಮೇಲೆ, ಈ ವಿಡಿಯೋನ ವಾಚ್ ಮಾಡಿದ್ಮೇಲೆ ನಿಮಗೆ ಸ್ಕ್ರಿಪ್ಟ್ ಅನ್ಸಿದ್ರೆ ನಾನು ಏನು ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ವೆಯ್ಟ್ ಆ್ಯಂಡ್ ಸಿ, ಅವರು ಬಂದಮೇಲೆ ಹೊಡಿಯೋಣ ವಾಟರ್ ಬಲೂನ್. ಸೊ ಗೈಸ್ ನೋಡೋಣ ಅಂತ ಔಟ್ಸೈಡ್ ಮಳೆ ಬಂದ್ಬಿಡ್ತು. ಅಷ್ಟರಲ್ಲಿ ಅಮ್ಮ ಎಂಟ್ರಿ ಕೊಟ್ಬಿಟ್ರು ಗೈಸ್. ವೆಯ್ಟ್, ಅಮ್ಮ ಬರ್ತಾವ್ರೆ. ಅಮ್ಮ你别笑。刚你这嘴，哎，破了。
ವಾಟರ್ ಬಲೂನ್ ಫ್ರ್ಯಾಂಕ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಒಳ್ಳೆ ನೆನ್ಸ್ಕೊಂಡ್ಬಿಟ್ರು. ದೊಡ್ಡಮ್ಮ ಹೊಡಿಬೇಕಾಗಿತ್ತು ಫಸ್ಟ್. ದೊಡ್ಡಮ್ಮ ಬೈದು ಬಿಡ್ತದೆ ಅಂತ ಸುಮ್ಮನೆ. ವಾಟರ್ ಬಲೂನ್ ಫ್ರ್ಯಾಂಕು ಒಂದು ಇಷ್ಟು ದಿನದಿಂದ ಒಂದೇ ಸದ್ದಿಗಲ್ಲಿ ನೆಂದೋಗ್ಬಿಡುತ್ತೆ ಫುಲ್ಲು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹಸಗಳು ಹಿಡ್ಕೊಂಬರಕ್ಕೆ ಅಂತ ಹೋಗ್ತಿದ್ದು ವಾಪಸ್ ಹೊಡ್ ಬಂದೆ. ಅಪ್ಪ ಹೋದ್ರು ವಾಪಸ್ ಹೊಡ್ ಬಂದೆ. ಹೊಡಿಬೇಕು ಅಂತ ಕಾದೆ. ಇನ್ನೊಂದೈತೆ ಗೈಸ್ ವಾಟರ್ ಬಲೂನ್ ಫ್ರ್ಯಾಂಕ್ ಸಕ್ಸಸ್ ಆಗಿದೆ. ಬಟ್ ಆ್ಯಕ್ಚುಲಿ ಫಸ್ಟು ದೊಡ್ಡಮ್ಮ ಬಂದ್ಬಿಡ್ತು ಒಳಗೆ. ದೊಡ್ಡಮ್ಮ ಮುಂದೆ ಹೊಡಿಬೇಕಾಗಿತ್ತು. ಬೈತ್ ಬಿಡೋದು ಅಂತ ಸುಮ್ಮನೆ. ಸೊ ಹೆಂಗೋ ಅಮ್ಮನ ರಿಲೇಟಿವ್ ಮನೆ ಅಂತ ಹೇಳಿ ಹಿಂಗೆ ಮಾಡ್ತಾರೆ. ಸೊ ವಾಟರ್ ಬಲೂನ್ ಫ್ರ್ಯಾಂಕು ಪೂರ್ತಿ ನೆನೆಸಿದ್ದೀನಿ. ಹೆಂಗೆ ಬಂದಿದೆ ಏನು ಅಂತ ಗೊತ್ತಿಲ್ಲ. ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಇಲ್ಲೇ ಮನೆಗೆ ಸೇರಿಕೊಂಡೆ ನಾನು ಫಂಕ್ಷನಿಗೆ ಬರ್ದಂಗೆ. ಇಲ್ಲಿ ದೊಡ್ಡಮ್ಮ ಹೊಡಿಬೇಕಾಗಿತ್ತು ಫಸ್ಟು. ಅವಮ್ಮ ಫಸ್ಟ್ ಬರ್ತದೆ ಅಂದ್ಕೊಂಡೆ. ಅವಮ್ಮಂಗೆ ಹೊಡೆದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಇನ್ನೂ 4 ಇದ್ದಾವೆ ಗೈಸ್. ಸೊ ಇನ್ನೊಂದು ಐತೆ ಬಾಲು. ಇದ್ರ ಮೇಲೆಲ್ಲ ಹಾಕಿದ್ರೆ ಏನಿಲ್ಲ. ಆಟ ಆಡ್ಬೇಡ, ನಾನೇ ಬರ್ತೀನಿ ಹೊಡ್ಸ್ಕೊಳಕ್ಕೆ. ಸುಮ್ಮನೆ ಬಿಡು, ನಾನೇ ಬರ್ತೀನಿ. ಗೈಸ್ ಅನ್ಕೊಂಡಿದ್ದು ಸಕ್ಸಸ್ ಆಗಿದೆ. ಒಂದು ವಾಟರ್ ಬಲೂನ್ ಹೊಡೆದಿದ್ದೀನಿ. ಕ್ಲೀನ್ ಮಾಡ್ತಾರೆ ಅಮ್ಮ. ಚೀಲ ತಗೊಂಡ್ಬಿಟ್ಟು ಫ್ರ್ಯಾಂಕ್ ಅಂತೆ. ಫ್ರ್ಯಾಂಕ್ ಚೀಲ ಎತ್ಕೊಂಡ್ಬರೋದು ಬಿಟ್ಟು ನಾನು ಒಳಗೆ ಸೇರ್ಕೊಂಡಿದ್ದೆ. ಮಳೆ ಬರ್ತೈತೆ. ಆ್ಯಕ್ಚುಲಿ ನಾನು ನೆಂದೋದೆ ಆಚೆ ಹೋಗ್ಬಿಟ್ಟು ವಾಪಸ್ ಬರೋಕೆ ಹೋಗಿ. ಅದಕ್ಕೆ ಅಂತಾನೆ ವಾಪಸ್ ಓದ್ತಾ ಇದ್ದೆ. ನೀವು ಬಂದಿದ್ದು ನೋಡಿ ವಾಪಸ್ ಹೊಡ್ ಬಂದೆ ನಾನು. ಮಿಸ್ ಆಗ್ಬಿಡ್ತತ್ತಲ್ಲ ಕ್ಲಿಪ್ ಅಂತ ಹೇಳಿ. ಈಗ ಅಪ್ಪ ಚೆನ್ನಾಗಿ ಬೈಕೊಂಡಿರ್ತಾರೆ. ನನ್ನ ಮಗ ಬಂದವನು ಹೊಡಬಿಟ್ಟ. ಯಾರಿಗೆ ಯಶುಗೆ ಬಂದಾಗ ಹೊಡಿತೀಯ ನೀನು? ಯಶಗೆ ನೀನೇ ಹೊಡಿಬೇಕು ಬಂದಾಗ. ಹಾಂ ಎಲ್ಲೋಗ್ತಾನೆ? ಸೊ ಎಲ್ಲೋಗ್ತಾನೆ? ಯಾವ ಮೇಕಪ್ ಹೋಗುತ್ತಂತೆ. ಮೇಕಪ್ಪು ಸೀರೆ ಎಲ್ಲ ಇದಾಗುತ್ತೆ ಅಂತ ಬಿಟ್ಟು ಗೈಸ್ ಕ್ಯಾಮ್ರಾ ಗೈಸ್ ನನ್ನ ಮೇಲೆ ಹೊಡೆದ್ಬಿಟ್ರು. ನನ್ನೇ ನೆನೆಸ್ಬಿಟ್ರಲ್ಲ. ಕ್ಯಾಮ್ರಾಗೆಲ್ಲ ಸಿಡ್ದೈತೆ. ನೋಡಿ ನನಗೆ ರಿವೆಂಜ್ ನನ್ನ ಮೇಲೆ ಹೊಡೆದ್ರು ಬಲೂನು. ಇವಾಗ ವೈಫು ನೀನು ಒಬ್ಳೇ ಬಾಕಿ ಇರೋದು. ಬಾ ಆಚೆ ಬಾ ನೀನು. ಇಲ್ಲಿ ಹಾಸಿಗೆ ಎಲ್ಲ ನೆನೆಯುತ್ತೆ ಅಂತ ಸುಮ್ಮನೆ ಇದ್ದೀನಿ. ಆಚೆ ಬಾ ನೀನು. ನನಗೆ ಅನ್ಯಾಯವಾಗಿ ನನಗೆ ಮತ್ತೆ ವಾಪಸ್ ಬಂತಲ್ಲ. ಮತ್ತೆ ಶರ್ಟ್ ಎಲ್ಲ ನೆಂದೋಯ್ತು. ಬೇರೆ ಹಾಕೊಬೇಕು ಇವಾಗ. ಸೊ ಗೈಸ್ ವೈಫ್ಗೆ ಅಂತ ಇಟ್ಕೊಂಡಿದ್ದು ಒಂದು ವಾಟ್ರ್ ಬಲೂನು ಪಚ್ಚಿ ಬರ್ತಾವೆ. ಪಚ್ಚಿಗೆ ಅಂತ ಫಿಕ್ಸ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಪಚ್ಚಿ ಬರಲಿ ಬಿಡಿ. ನೋಡಿ ಗೈಸ್ ಎಲ್ಲರೂ ಲೋಫರ್ ಅಂತಾರೆ. ಖಾಲಿ ಆಗೈತೆ. ನೀರೇ ತುಂಬಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ನಾನು ಚಂಬಗೆ ಎರ್ತಿದ್ರೆ ಅವೆಲ್ಲ ಸಿಗಲಿಲ್ಲ. ಅಲ್ಲ ನಾನು ಮನೆಗೆ ಹೋಗ್ತಿದ್ದೀನಿ ನೋಡು. ನಾನು ಹೇಳ್ದೆ ಬಾಡಿ ಬೇಡ ಹೋಗು ಅಂತ. ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ? ಕೊಡ್ಚಿಕ ಕಚೊಂಬ ನೀನು. ನನ್ನ ದೇವ್ರ ಹಣ್ಣಿಂಗು ನನ್ನ ಬಟ್ಟೆ ಚೇಂಜ್ ಮಾಡಕ್ಕೆ ಆಗ ಹೊಟ್ಟೆ ನೋಡ್ತೈತೆ. ನಿನ್ನ ಮೇಲೆ ನನಗೂ ನೀರು ಕುಡಿತೀನಿ ನೋಡು. ನಿಂಗೆ ನನ್ನ ಕ್ಯಾಮ್ರಾ ಐತೆ. ಸಮಾಧಾನ ಆಯ್ತಪ್ಪ ಗೈಸ್. ಎಲ್ಲ ನೆನ್ಸ್ಕೊಂಡು ಮತ್ತು ಒಳ್ಳೆ ಆಟ ಮಳೆ ಹಾಗೆ ಹೊಡೆದಾರೆ. ಬಟ್ಟೆ ಎಲ್ಲ ನೆಂದೋಗಿದೆ. ಇಲ್ಲ ಸಾಕು. ಐ ಹೋಪ್ ಈ ಪ್ರ್ಯಾಂಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಇದೇ ಥರ ಒಂದು ಚಾಲೆಂಜ್ ವಿಡಿಯೋ ಆಗಿರ್ಬೋದು, ಇಲ್ಲ ಇದೇ ಥರ ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರ್ಬೋದು, ಇಲ್ಲ ಡೈಲಿ ವ್ಲಾಗ್ಸ್ ಕೂಡ ಆಗಿರ್ಬೋದು. ಇನ್ನು ಮುಂದೆ ಯಾವ ಥರ ವ್ಲಾಗ್ಸ್ ಬರುತ್ತೆ, ಯಾವ ಥರ ವೀಡಿಯೋಸ್ ಬರುತ್ತೆ ನನಗೂ ಐಡಿಯಾ ಇಲ್ಲ. ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ನಮಗೆ ತಿಳಿಸಿ. ನೆಕ್ಸ್ಟು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.